ದಾಟಗಳು ರಾಜ್ಯ ರಾಜಕಾರಣದಲ್ಲಿ ಊಟದ ಪಾಲಿಟಿಕ್ಸ್ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ. ಡಿಕೆಶಿ ವಿರೋಧಿಗಳೇ ಪದೇ ಪದೇ ಭೋಜನಕೂಟ ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಡಿಕೆಶಿ ಮಾತ್ರ ನೋ ಭೋಜನಕೂಟ, ಓನ್ಲಿ ಪೂಜೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ಇದೆ. ಯಾವ ಪೂಜೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಈ ಪೂಜೆ ಮಹತ್ವ ಏನು ಎಲ್ಲವೂ ಹೇಳ್ತೀನಿ ಈ ರಿಪೋರ್ಟ್ನಲ್ಲಿ. ಯಾರಪ್ಪ ಡಿಕೆಶಿ ಎದುರು ಹಾಕಿಕೊಳ್ಳೋರು? ಶತ್ರು ಸಂಹಾರಕ್ಕೆ ಡಿಸಿಎಂ ಪೂಜೆ ಪುನಸ್ಕಾರ. ಡಿಕೆಶಿ ಫಾರಿನ್ಗೆ ಹೋದಾಗ ಈ ಕಡೆ ಸತೀಶ್ ಜಾರಕಿಹೊಳಿ ಸಿಎಂ ಸಚಿವರಿಗೆ ಊಟ ಹಾಕಿಸ್ತಾರೆ. ಬಂಡೆ ದೆಹಲಿಗೆ ಹೋದಾಗ ಪರಮೇಶ್ವರ್ ಕೂಡ ದಲಿತ ಶಾಸಕರನ್ನ ಊಟಕ್ಕೆ ಆಹ್ವಾನಿಸ್ತಾರೆ. ಡಿಕೆಶಿ ಅದೇನು ಮಾಡಿದ್ರು ಏನೋ ಔತಣ ಕೂಟವೇ ರದ್ದಾಯ್ತು. ಇದೀಗ ಉಪಮುಖ್ಯಮಂತ್ರಿಗಳು ಶತ್ರು ಸಂಹಾರಕ್ಕೆ ಮುಂದಾಗಿದ್ದಾರೆ. ಕುಂಭಕೋಣಂನ ಅಯ್ಯಾವುಡಿ ಪ್ರತ್ಯಂಗಿರ ದೇವಿ ಮಂದಿರಕ್ಕೆ ಸತಿ ಸಮೇತ ತೆರಳಿದ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ಇದೇ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳಿಗೆ ಪಾಠ ಮಾಡಿದ್ದಾರೆ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನೇನಪ್ಪ ಇದು ಯಾವ್ದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದ್ವಿ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ? ಏನ್ ನೀವು ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ಗೆ ಪಕ್ಷದ ಹೊರಗಿನ ಶತ್ರುಗಳಿಗಿಂತ ಪಕ್ಷದೊಳಗಿನ ಶತ್ರುಗಳೇ ಹೆಚ್ಚಾದಂತೆ ಕಾಣ್ತಿದೆ. ಅದೇ ಕಾರಣಕ್ಕೋ ಏನೋ ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸವ್ರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರತ್ಯಂಗಿರ ಹೋಮ ಇದು. ಪ್ರತ್ಯಂಗಿರ ದೇವಿ ನರಸಿಂಹಸ್ವಾಮಿ ಅವರ ಪತ್ನಿ ಅಂತೆ. ನರಸಿಂಹಸ್ವಾಮಿ ಅಂದರೆ ಉಗ್ರ ನರಸಿಂಹ ಅಂದರೆ ಅವರ ಪತ್ನಿ ಅಂತ. ಪ್ರತ್ಯಂಗಿರ ಹೋಮ ಅತ್ಯಂತ ಶಕ್ತಿಶಾಲಿ ಹೋಮವಂತೆ. ಹೋಮ ಮಾಡಿಸಿದರೆ ದುಷ್ಟ ಶಕ್ತಿಗಳು ದೂರವಾಗುತ್ತಂತೆ. ಈ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರ್ತಾರೆ, ಈ ಮೆಣಸು ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರ್ತಾರೆ ಭಾಳ. ಅಂದರೆ ಈ ಹೋಮಗಳಲ್ಲಿ ಒಂದು 2-3 ವಿಧದ ಹೋಮಗಳಿರುತ್ತೆ. ಒಂದು ಸಾತ್ವಿಕ ಹೋಮ ಅಂತಿರುತ್ತೆ, ಒಂದು ರಾಜಸ ಹೋಮ ಅಂತಿರುತ್ತೆ, ಒಂದು ತಾಮಸ ಹೋಮ ಅಂತಿರುತ್ತೆ. ಈ ಸಾತ್ವಿಕ ಹೋಮದಲ್ಲಿ ನಾವು ಅಂದುಕೊಂಡದ್ದು ಅಂದರೆ ಒಂದು ಯಾವುದೋ ಸ್ಪಷ್ಟ ಗುರಿ ಇಟ್ಟರೆ ಅದನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ರಾಜಸ ಹೋಮ ಅಂತ ಕರೀತಾರೆ ಇದರಲ್ಲಿ ಸ್ವಲ್ಪ ಖಾರದ ಐಟಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತಾರೆ. ತಾಮಸ ಅದೊಂದು ಎಕ್ಸ್ಟ್ರೀಮ್, ಅದು ಬಿಡಿ, ಅದು ಸಾಧಾರಣವಾಗಿ ಯಾರು ಮಾಡೋಕ್ಕೆ ಹೋಗೋದು ಅದು ಭಾಳ ಒಂಥರ ವಿಶೇಷವಾದಂಥ ಹೋಮಗಳು. ಈ ಪ್ರತ್ಯಂಗಿರ ಹೋಮ ಮಾಡಿದರೆ ಸ್ಥಳಕ್ಕೆ ದುಷ್ಟಶಕ್ತಿ ಎಂದು ಬರಲ್ವಂತೆ. ಪ್ರತ್ಯಂಗಿರ ಹೋಮ ಮಾಡಿದರೆ ದುರಾದೃಷ್ಟ ದೂರವಾಗುತ್ತಂತೆ. ಹೋಮದಿಂದ ದುಷ್ಟರ ಕಣ್ಣಿನ ಪ್ರಭಾವ ಅಂದರೆ ಕಣ್ಣು ಬಿದ್ದಿದೆ ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಆಗುತ್ತಂತೆ. ಕೆಲವರು ಯಾರಾದರೂ ಶಾಪ ಹಾಕಿದರೆ ಶಾಪಗಳಿಂದ ರಕ್ಷಣೆ ಸಿಗುತ್ತಂತೆ. ರಾಜಕಾರಣಿಗಳಿಗೆ ಶಾಪ ಜಾಸ್ತಿ ಆಗ್ತಾರಲ್ವ, ಪ್ರತಿಯೊಬ್ಬರು ಶಾಪ ಹಾಕ್ತಾರೆ. ಆಮೇಲೆ ಶತ್ರುಗಳಿಂದ ಎದುರಾಗುವ ಆಪತ್ತು ದೂರವಾಗುತ್ತಂತೆ. ಶತ್ರುಗಳು ಅಂತಂದರೆ ಬೇರೆ ಬೇರೆ ರಾಷ್ಟ್ರ ಶತ್ರುಗಳಲ್ಲ, ಅವರವರ ಪಾರ್ಟಿಯಲ್ಲಿ ವಿರೋಧ ಪಕ್ಷಗಳಲ್ಲಿ ಇರುವಂಥ ಶತ್ರುಗಳು, ಆ ಥರದ ಶತ್ರುಗಳು. ಇದೇ ಕಾರಣಕ್ಕೆ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಇನ್ನೊಂದು ಮಾಹಿತಿ ಪ್ರಕಾರ ಇಂಥದ್ದೆಲ್ಲ ಮಾಡಿಸಿದರೆ 3 ತಿಂಗಳೊಳಗಾಗಿ ನಾವು ಅಂದ್ಕೊಂಡಿದ್ದು ನಡೆಯುತ್ತಂತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ದಾಟಗಳು ರಾಜ್ಯ ರಾಜಕಾರಣದಲ್ಲಿ ಊಟದ ಪಾಲಿಟಿಕ್ಸ್ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ. ಡಿಕೆಶಿ ವಿರೋಧಿಗಳೇ ಪದೇ ಪದೇ ಭೋಜನಕೂಟ ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಡಿಕೆಶಿ ಮಾತ್ರ ನೋ ಭೋಜನಕೂಟ, ಓನ್ಲಿ ಪೂಜೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ಇದೆ. ಯಾವ ಪೂಜೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಈ ಪೂಜೆ ಮಹತ್ವ ಏನು ಎಲ್ಲವೂ ಹೇಳ್ತೀನಿ ಈ ರಿಪೋರ್ಟ್ನಲ್ಲಿ. ಯಾರಪ್ಪ ಡಿಕೆಶಿ ಎದುರು ಹಾಕಿಕೊಳ್ಳೋರು? ಶತ್ರು ಸಂಹಾರಕ್ಕೆ ಡಿಸಿಎಂ ಪೂಜೆ ಪುನಸ್ಕಾರ. ಡಿಕೆಶಿ ಫಾರಿನ್ಗೆ ಹೋದಾಗ ಈ ಕಡೆ ಸತೀಶ್ ಜಾರಕಿಹೊಳಿ ಸಿಎಂ ಸಚಿವರಿಗೆ ಊಟ ಹಾಕಿಸ್ತಾರೆ. ಬಂಡೆ ದೆಹಲಿಗೆ ಹೋದಾಗ ಪರಮೇಶ್ವರ್ ಕೂಡ ದಲಿತ ಶಾಸಕರನ್ನ ಊಟಕ್ಕೆ ಆಹ್ವಾನಿಸ್ತಾರೆ. ಡಿಕೆಶಿ ಅದೇನು ಮಾಡಿದ್ರು ಏನೋ ಔತಣ ಕೂಟವೇ ರದ್ದಾಯ್ತು. ಇದೀಗ ಉಪಮುಖ್ಯಮಂತ್ರಿಗಳು ಶತ್ರು ಸಂಹಾರಕ್ಕೆ ಮುಂದಾಗಿದ್ದಾರೆ. ಕುಂಭಕೋಣಂನ ಅಯ್ಯಾವುಡಿ ಪ್ರತ್ಯಂಗಿರ ದೇವಿ ಮಂದಿರಕ್ಕೆ ಸತಿ ಸಮೇತ ತೆರಳಿದ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ಇದೇ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳಿಗೆ ಪಾಠ ಮಾಡಿದ್ದಾರೆ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನೇನಪ್ಪ ಇದು ಯಾವ್ದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದ್ವಿ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ?
ಏನು ನೀವು ಅಲ್ಲ ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ಗೆ ಪಕ್ಷದ ಹೊರಗಿನ ಶತ್ರುಗಳಿಗಿಂತ ಪಕ್ಷದೊಳಗಿನ ಶತ್ರುಗಳೇ ಹೆಚ್ಚಾದಂತೆ ಕಾಣ್ತಿದೆ. ಅದೇ ಕಾರಣಕ್ಕೋ ಏನೋ ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸವ್ರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರತ್ಯಂಗಿರ ಹೋಮ ಇದು. ಪ್ರತ್ಯಂಗಿರಾ ದೇವಿ ನರಸಿಂಹಸ್ವಾಮಿ ಅವರ ಪತ್ನಿ ಅಂತೆ. ನರಸಿಂಹಸ್ವಾಮಿ ಅಂದರೆ ಉಗ್ರ ನರಸಿಂಹ ಅವರ ಪತ್ನಿ ಅಂತೆ. ಪ್ರತ್ಯಂಗಿರ ಹೋಮ ಅತ್ಯಂತ ಶಕ್ತಿಶಾಲಿ ಹೋಮವಂತೆ. ಹೋಮ ಮಾಡಿಸಿದರೆ ದುಷ್ಟ ಶಕ್ತಿಗಳು ದೂರವಾಗುತ್ತಂತೆ. ಈ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರ್ತಾರೆ, ಈ ಮೆಣಸು ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರ್ತಾರೆ ಭಾಳ. ಅಂದರೆ ಈ ಹೋಮಗಳಲ್ಲಿ ಒಂದು 2-3 ವಿಧದ ಹೋಮಗಳಿರುತ್ತೆ. ಒಂದು ಸಾತ್ವಿಕ ಹೋಮ ಅಂತಿರುತ್ತೆ, ಒಂದು ರಾಜಸ ಹೋಮ ಅಂತಿರುತ್ತೆ, ಒಂದು ತಾಮಸ ಹೋಮ ಅಂತಿರುತ್ತೆ. ಈ ಸಾತ್ವಿಕ ಹೋಮದಲ್ಲಿ ನಾವು ಅಂದುಕೊಂಡದ್ದು ಅಂದರೆ ಒಂದು ಯಾವುದೋ ಸ್ಪಷ್ಟ ಗುರಿ ಇಟ್ಟರೆ ಅದನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ರಾಜಸ ಹೋಮ ಅಂತ ಕರೀತಾರೆ ಇದನ್ನು ಸ್ವಲ್ಪ ಖಾರದ ಐಟಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತಾರೆ. ತಾಮಸ ಅದೊಂದು ಎಕ್ಸ್ಟ್ರೀಮ್, ಅದು ಬಿಡಿ, ಅದು ಸಾಧಾರಣವಾಗಿ ಯಾರು ಮಾಡೋಕ್ಕೆ ಹೋಗೋದು ಅದು ಭಾಳ ಒಂಥರ ವಿಶೇಷವಾದಂಥ ಹೋಮಗಳು. ಈ ಪ್ರತ್ಯಂಗಿರ ಹೋಮ ಮಾಡಿದರೆ ಸ್ಥಳಕ್ಕೆ ದುಷ್ಟಶಕ್ತಿ ಎಂದು ಬರಲ್ವಂತೆ. ಪ್ರತ್ಯಂಗಿರ ಹೋಮ ಮಾಡಿದರೆ ದುರಾದೃಷ್ಟ ದೂರವಾಗುತ್ತಂತೆ. ಹೋಮದಿಂದ ದುಷ್ಟರ ಕಣ್ಣಿನ ಪ್ರಭಾವ ಅಂದರೆ ಕಣ್ಣು ಬಿದ್ದಿದೆ ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಆಗುತ್ತಂತೆ. ಕೆಲವರು ಯಾರಾದರೂ ಶಾಪ ಹಾಕಿದರೆ ಶಾಪಗಳಿಂದ ರಕ್ಷಣೆ ಸಿಗುತ್ತಂತೆ. ರಾಜಕಾರಣಿಗಳಿಗೆ ಶಾಪ ಜಾಸ್ತಿ ಆಗ್ತಾರಲ್ವ, ಪ್ರತಿಯೊಬ್ಬರು ಶಾಪ ಹಾಕ್ತಾರೆ. ಆಮೇಲೆ ಶತ್ರುಗಳಿಂದ ಎದುರಾಗುವ ಆಪತ್ತು ದೂರವಾಗುತ್ತಂತೆ. ಶತ್ರುಗಳು ಅಂತಂದರೆ ಬೇರೆ ಬೇರೆ ರಾಷ್ಟ್ರ ಶತ್ರುಗಳಲ್ಲ, ಅವರವರ ಪಾರ್ಟಿಯಲ್ಲಿ ವಿರೋಧ ಪಕ್ಷಗಳಲ್ಲಿ ಇರುವಂಥ ಶತ್ರುಗಳು, ಆ ಥರದ ಶತ್ರುಗಳು. ಇದೇ ಕಾರಣಕ್ಕೆ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಇನ್ನೊಂದು ಮಾಹಿತಿ ಪ್ರಕಾರ ಇಂಥದ್ದೆಲ್ಲ ಮಾಡಿಸಿದರೆ 3 ತಿಂಗಳೊಳಗಾಗಿ ನಾವು ಅಂದ್ಕೊಂಡಿದ್ದು ನಡೆಯುತ್ತಂತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ದಾಟಗಳು ರಾಜಕಾರಣದಲ್ಲಿ ಊಟದ ಪಾಲಿಟಿಕ್ಸ್ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ. ಡಿ ಕೆ ಶಿ ವಿರೋಧಿಗಳೇ ಪದೇ ಪದೇ ಭೋಜನಕೂಟ ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಡಿ ಕೆ ಶಿ ಮಾತ್ರ ನೋ ಭೋಜನಕೂಟ, ಓನ್ಲಿ ಪೂಜೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ಇದೆ. ಯಾವ ಪೂಜೆ ಮಾಡಿದರು, ಎಲ್ಲಿ ಮಾಡಿದರು, ಈ ಪೂಜೆ ಮಹತ್ವ ಏನು ಎಲ್ಲವೂ ಹೇಳ್ತೀನಿ ಈ ರಿಪೋರ್ಟ್ನಲ್ಲಿ. ಯಾರಪ್ಪ ಡಿಕೆಶಿ ಎದುರು ಹಾಕಿಕೊಳ್ಳೋರು? ಶತ್ರು ಸಂಹಾರಕ್ಕೆ ಡಿಸಿಎಂ ಪೂಜೆ ಪುನಸ್ಕಾರ. ಡಿಕೆಶಿ ಫಾರಿನ್ಗೆ ಹೋದಾಗ ಈ ಕಡೆ ಸತೀಶ್ ಜಾರಕಿಹೊಳಿ ಸಿಎಂ ಸಚಿವರಿಗೆ ಊಟ ಹಾಕಿಸ್ತಾರೆ. ಬಂಡೆ ದೆಹಲಿಗೆ ಹೋದಾಗ ಪರಮೇಶ್ವರ್ ಕೂಡ ದಲಿತ ಶಾಸಕರನ್ನ ಊಟಕ್ಕೆ ಆಹ್ವಾನಿಸ್ತಾರೆ. ಡಿಕೆಶಿ ಅದೇನು ಮಾಡಿದ್ರು ಏನೋ ಔತಣ ಕೂಟವೇ ರದ್ದಾಯ್ತು. ಇದೀಗ ಉಪಮುಖ್ಯಮಂತ್ರಿಗಳು ಶತ್ರು ಸಂಹಾರಕ್ಕೆ ಮುಂದಾಗಿದ್ದಾರೆ. ಕುಂಭಕೋಣಂನ ಅಯ್ಯಾವುಡಿ ಪ್ರತ್ಯಂಗಿರಾ ದೇವಿ ಮಂದಿರಕ್ಕೆ ಸತಿ ಸಮೇತ ತೆರಳಿದ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ಇದೇ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳಿಗೆ ಪಾಠ ಮಾಡಿದ್ದಾರೆ. ಪ್ರತ್ಯಂಗಿ ಏನದು ರೀ, ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತಿದ್ವಿ. ಪ್ರತ್ಯಂಕರ ಹೋಮ ಅದನ್ನ ಮಾಡಿಸ್ತಾರ? ಏನು ನೀವು ಅಲ್ಲ ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತೀವಿ ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ಗೆ ಪಕ್ಷದ ಹೊರಗಿನ ಶತ್ರುಗಳಿಗಿಂತ ಪಕ್ಷದೊಳಗಿನ ಶತ್ರುಗಳೇ ಹೆಚ್ಚಾದಂತೆ ಕಾಣ್ತಿದೆ. ಅದೇ ಕಾರಣಕ್ಕೋ ಏನೋ ಶತ್ರು ಸಂಹಾರಕ್ಕೆ ಪೂಜೆ ಮಾಡಿಸವ್ರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರತ್ಯಂಗಿರ ಹೋಮ ಇದು. ಪ್ರತ್ಯಂಗಿರಾ ದೇವಿ ನರಸಿಂಹಸ್ವಾಮಿ ಅವರ ಪತ್ನಿ ಅಂತೆ. ನರಸಿಂಹಸ್ವಾಮಿ ಅಂದರೆ ಉಗ್ರ ನರಸಿಂಹ ಅವರ ಪತ್ನಿ ಅಂತೆ. ಪ್ರತ್ಯಂಗಿರ ಹೋಮ ಅತ್ಯಂತ ಶಕ್ತಿಶಾಲಿ ಹೋಮವಂತೆ. ಹೋಮ ಮಾಡಿಸಿದರೆ ದುಷ್ಟ ಶಕ್ತಿಗಳು ದೂರವಾಗುತ್ತಂತೆ. ಈ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರ್ತಾರೆ, ಈ ಮೆಣಸು ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರ್ತಾರೆ ಭಾಳ. ಅಂದರೆ ಈ ಹೋಮಗಳಲ್ಲಿ ಒಂದು 2-3 ವಿಧದ ಹೋಮಗಳಿರುತ್ತೆ. ಒಂದು ಸಾತ್ವಿಕ ಹೋಮ ಅಂತಿರುತ್ತೆ, ಒಂದು ರಾಜಸ ಹೋಮ ಅಂತಿರುತ್ತೆ, ಒಂದು ತಾಮಸ ಹೋಮ ಅಂತಿರುತ್ತೆ. ಈ ಸಾತ್ವಿಕ ಹೋಮದಲ್ಲಿ ನಾವು ಅಂದುಕೊಂಡದ್ದು ಅಂದರೆ ಒಂದು ಯಾವುದೋ ಸ್ಪಷ್ಟ ಗುರಿ ಇಟ್ಟರೆ ಅದನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ರಾಜಸ ಹೋಮ ಅಂತ ಕರೀತಾರೆ ಇದನ್ನು ಸ್ವಲ್ಪ ಖಾರದ ಐಟಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತಾರೆ. ತಾಮಸ ಅದೊಂದು ಎಕ್ಸ್ಟ್ರೀಮ್, ಅದು ಬಿಡಿ, ಅದು ಸಾಧಾರಣವಾಗಿ ಯಾರು ಮಾಡೋಕ್ಕೆ ಹೋಗೋದು ಅದು ಭಾಳ ಒಂಥರ ವಿಶೇಷವಾದಂಥ ಹೋಮಗಳು. ಈ ಪ್ರತ್ಯಂಗಿರ ಹೋಮ ಮಾಡಿದರೆ ಸ್ಥಳಕ್ಕೆ ದುಷ್ಟಶಕ್ತಿ ಎಂದು ಬರಲ್ವಂತೆ.
ಪ್ರತ್ಯಂಗಿರ ಹೋಮ ಮಾಡಿದರೆ ದುರಾದೃಷ್ಟ ದೂರವಾಗುತ್ತಂತೆ. ಹೋಮದಿಂದ ದುಷ್ಟರ ಕಣ್ಣಿನ ಪ್ರಭಾವ ಅಂದರೆ ಕಣ್ಣು ಬಿದ್ದಿದೆ ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಆಗುತ್ತಂತೆ. ಕೆಲವರು ಯಾರಾದರೂ ಶಾಪ ಹಾಕಿದರೆ ಶಾಪಗಳಿಂದ ರಕ್ಷಣೆ ಸಿಗುತ್ತಂತೆ. ರಾಜಕಾರಣಿಗಳಿಗೆ ಶಾಪ ಜಾಸ್ತಿ ಆಗ್ತಾರಲ್ವ, ಪ್ರತಿಯೊಬ್ಬರು ಶಾಪ ಹಾಕ್ತಾರೆ. ಆಮೇಲೆ ಶತ್ರುಗಳಿಂದ ಎದುರಾಗುವ ಆಪತ್ತು ದೂರವಾಗುತ್ತಂತೆ. ಶತ್ರುಗಳು ಅಂತಂದರೆ ಬೇರೆ ಬೇರೆ ರಾಷ್ಟ್ರದ ಶತ್ರುಗಳಲ್ಲ, ಅವರವರ ಪಾರ್ಟಿಯಲ್ಲಿ ವಿರೋಧ ಪಕ್ಷಗಳಲ್ಲಿ ಇರುವಂಥ ಶತ್ರುಗಳು, ಆ ಥರದ ಶತ್ರುಗಳು. ಇದೇ ಕಾರಣಕ್ಕೆ ಶತ್ರು ಸಂಹಾರ ಯಾಗ ಮಾಡಿಸಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಇನ್ನೊಂದು ಮಾಹಿತಿ ಪ್ರಕಾರ ಇಂಥದ್ದೆಲ್ಲ ಮಾಡಿಸಿದರೆ 3 ತಿಂಗಳೊಳಗಾಗಿ ನಾವು ಅಂದ್ಕೊಂಡಿದ್ದು ನಡೆಯುತ್ತಂತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ.